ಕರ್ನಾಟಕ ರಾಜ್ಯದ ರಾಜಕೀಯ ಬಹಳ ಗೊಂದಲದ ಸ್ಥಿತಿಯಲ್ಲಿದೆ. ಎಲ್ಲಾ ಪಕ್ಷದಲ್ಲೂ ಗೊಂದಲ, ಗುಂಪುಗಾರಿಕೆ. ಇವತ್ತು ಮೊನ್ನೆ ನನಗೆ ಆಶ್ಚರ್ಯ ಆಗಿತ್ತು. ಡಿ ಕೆ ಶಿವಕುಮಾರ್ ನಾನು ಒಬ್ಬಂಟಿಗನಾಗಿರ್ತೇನೆ, ನಾನು ಯಾವ ಕಾರ್ಯಕರ್ತರು ಹತ್ರ ಹೋಗಲ್ಲ, ಯಾವ ಶಾಸಕರಿಗೂ ಕೇಳಲ್ಲ, ಅವ್ರ ತೀರ್ಮಾನ, ಪಕ್ಷ ತೀರ್ಮಾನ ಮಾಡಲಿ, ಇದು ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಇಷ್ಟಕ್ಕೆ ನಿಲ್ಲತ್ತೆ ಅಂತಾರೆ. ಬರೀ ಗಂಟ್ಲಿನ ಮೇಲಿನ ಮಾತಾಗಬಾರ್ದು, ಒಳಗಡೆನೇ ಇದ್ದುಕೊಂಡು ಗುಂಪುಗಾರಿಕೆ ಮಾಡಿ. ನೋಡಿ ಹೆಂಗಾಗಿದೆ ಅಂತಂದರೆ, ಒಕ್ಕಲಿಗರೆಲ್ಲ ಒಟ್ಟಿಗೆ ಸೇರ್ಕೊಂಡು ಎಸ್ ಎಂ ಕೃಷ್ಣ ಅಂತ ವ್ಯಕ್ತಿನ ಅವ್ರ ಹೆಸರು ದುರುಪಯೋಗ ಮಾಡ್ಕೊತಾರೆ. ಅವ್ರದ್ದು ಒಂದು ಕಾರ್ಯಕ್ರಮವನ್ನು ಮಾಡ್ತೀವಿ. ಈ ಕಡೆ ಹಿಂದುಳಿದವರು, ದಲಿತರು ನಾವೆಲ್ಲ ಒಟ್ಟಿಗೆ ಸೇರ್ಕೋತೀವಿ ಅಂತ ಹೇಳ್ತಾರೆ. ಯಾಕೆ ಗೊತ್ತಿಲ್ಲ. ಅದಕ್ಕೆ ನಾನು ಹೇಳ್ತಾ ಇರೋದು, ಕಾಂಗ್ರೆಸ್ ಪಕ್ಷ ಸರ್ವ ಜನಾಂಗದ ಶಾಂತಿಯ ತೋಟ, ಈ ಮಾತು ಹೇಳ್ತಾ ಇದ್ದಾರೆ. ಆದರೆ ಜಾತಿ ವಿಷಬೀಜ ಕಾಂಗ್ರೆಸ್ ಪಕ್ಷದಲ್ಲಿ ಸಿಕ್ಕಾಪಟ್ಟೆ ಬಂದೋಗಿದೆ. ಮುಖ್ಯಮಂತ್ರಿ ನಮ್ಮ ಜಾತಿ ಏನಾಗಬೇಕು, ಮುಖ್ಯಮಂತ್ರಿ ನಮ್ಮ ಜಾತಿ ಏನಾಗಬೇಕು. ನೀವು ಜನಗಳಿಗೇನು ಬುದ್ಧಿ ಹೇಳೋದಿದ್ದೀರಿ? ಇದು ಕಾಂಗ್ರೆಸ್ ಪಕ್ಷದ ಸ್ಥಿತಿ ನೋಡ್ಬಿಟ್ರೆ, ಆ ಮಹಾತ್ಮ ಗಾಂಧೀಜಿ ಇವತ್ತೇನು ಬದುಕಿದ್ರೆ ನೇಣಕ್ಕೆ ಬಂದಿದ್ರೇನೋ. ಇಷ್ಟು ಜಾತಿವಾದ, ಇದು ಒಳ್ಳೇದಲ್ಲ. ಅವ್ರು ಕಾಂಗ್ರೆಸ್ ಪಕ್ಷವೂ ಒಂದು ಪಕ್ಷ ಇದೆ, ಅವರು ಕೂತು ಸಂಬಂಧಪಟ್ಟವ್ರನ್ನ ಕರೆದು ಚರ್ಚೆ ಮಾಡಿ ಯಾರು ಮುಖ್ಯಮಂತ್ರಿ ಮಾಡ್ತಾರೋ ಮಾಡಲಿ, ಇಲ್ಲ ಶಾಸಕರನ್ನು ಕೂರಿಸ್ಕೊಂಡು ವೋಟಿಂಗ್ ತೀರ್ಮಾನ ತಗೊಳ್ಳಿ, ಅವರೇ ಬಿಟ್ಟಿದ್ದರು. ಆದರೆ ಹಿಂಗೆ ಜಾತಿ 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 ಮುಖಾಂತರ ಮುಖ್ಯಮಂತ್ರಿ ಮಾಡ್ತೀವಿ ಅಂತ ಹೊರಟ್ರೆ ಯಾವ ನ್ಯಾಯ ಇದು? MB ಪೇಟೆಲ್ ನಾನೇ ಮುಖ್ಯಮಂತ್ರಿ ಆಗಬೇಕು ಅಂತಾರೆ, ಪರಮೇಶ್ವರ್ ನಾನೇ ಮುಖ್ಯಮಂತ್ರಿ ಆಗಬೇಕು ಅಂತಾರೆ, ಜಾರಕಿಹೊಳಿ ನಾನೇ ಮುಖ್ಯಮಂತ್ರಿ ಆಗಬೇಕು ಅಂತಾರೆ. ಯಾರಾಗ್ರಪ್ಪ, ನಿಮ್ಗೆ 140 ಬಹುಮತ ಇದೆ, ನಿಮಗೆ ಬೇಡ ಅಂತ ಯಾರು ಅಂತಿಲ್ಲ. ಆದರೆ ಇಷ್ಟು ಗುಂಪುಗಾರಿಕೆ, ಅದು ಜಾತಿವಾದದ ಮುಖಾಂತರ ಮುಖ್ಯಮಂತ್ರಿ ಆಯ್ಕೆ ಮಾಡ್ತಿರೋದು ತುಂಬ ಅನ್ಯಾಯ. ಇದು ತುಂಬ ಸ್ಪಷ್ಟವಾಗಿ ನಾನು ಉಗ್ರವಾಗಿ ಖಂಡನೆ ಮಾಡ್ತೇನೆ. ಶತ್ರುಘ್ನ ಅಂತಂದ್ರೆ ವ್ಯಕ್ತಿದು ಅಷ್ಟೇ ಅಲ್ಲ, CBI ಇರುತ್ತೆ, ಹೌದಲ್ಲ? ಅವುಗಳ ಕೆಲವರಿಗೆ ನಾನೇನು ಡಿ ಕೆ ಶಿವಕುಮಾರ್ಗೆ ಹೇಳ್ತೀನಿ ದಯವಿಟ್ಟು ಅನ್ಕೋಬೇಡಿ. ಆ CBI IT ಡಿಪಾರ್ಟ್ಮೆಂಟು ಅಂತ ಇದ್ದಾಗೇನೆ ಅವ್ರಿಗೆ ED ಅಲ್ಲ, ಬರೀ ಶತ್ರು ಅಲ್ಲ, ಭೂತ ಕಂಡಾರೆ ಅವರಿಗೆ. ಅದು ಸಂಹಾರ ಅಂತ ಹೊರಟಿದ್ದಾರೆ ಅವರು. ಅವ್ರಿಗೆ ನ್ಯಾಯ ಸಿಗ್ಲಿ ಮಾತ್ರ ಹೇಳ್ತೀನಿ.